Watch full episodes on Jio Hotstar. ಸಿಟಿನಲ್ಲಿ ಇನ್ನೊಂದು ಹೊಸ ಪ್ರಾಬ್ಲಮ್ ಶುರುವಾಗಿದೆ. ಜನಗಳ ಮೊಬೈಲ್ ಹಾಗಿಂದಾಗೇನೆ ಬ್ಲಾಸ್ಟ್ ಆಗ್ತಾ ಇದೆ. ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ ಇದು ಏನ್ ಆಗ್ತಾ ಇದೆ ಅಂತ. ಏನು ನಿಮ್ಮ ಫೋನ್ ಬ್ಲಾಸ್ಟ್ ಆಯ್ತಾ? ಇಲ್ಲೂ ಫೋನ್ ಬ್ಲಾಸ್ಟು. ಹಾ ತಮ್ಮ, ಏನಾದ್ರೂ ಮಾಡ್ತೀನಿ. ಜೋರಾಗಿ ಹೇಳಿ, ಜೋರಾಗಿ ಹೇಳಿ, ನನಗೇನು ಕೇಳಿಸ್ತಿಲ್ಲ. ನೀವು ಪೊಲೀಸ್ ಸ್ಟೇಷನ್ಗೆ ಬನ್ನಿ, ಎಲ್ಲವೂ ಕೇಳಿಸುತ್ತೆ. ಅಯ್ಯ ಲಡ್ಡು ಸಿಂಗ್ ಸರ್, ಏನಾದ್ರೂ ಮಾಡಿ. ಇಡೀ ಊರಲ್ಲಿ ಎಲ್ಲಾರ ಫೋನು ಬ್ಲಾಸ್ಟ್ ಆಗ್ತಾ ಇದೆ. ಅಯ್ಯೋ ಪೊಲೀಸ್ ಅವರೇ, ನನ್ನ ಮುಖ ನೋಡಿ. ಫೋನಲ್ಲಿ ಮಾತಾಡ್ತಾನೆ ಬ್ಲಾಸ್ಟ್ ಆಗೋಗುತ್ತೆ ಫೋನು, ಗೊತ್ತಾ ನಿಮ್ಗೆ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಎಲ್ಲಾದ್ರೂ ಫೋನಲ್ಲಿ ಮಾತಾಡುವಾಗ ಬ್ಲಾಸ್ಟ್ ಆಗೋದಿದ್ಯಾ? ಹಲೋ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಮಾತಾಡ್ತಾ ಇದ್ದೀನಿ, ಹೇಳಿ. ಅಯ್ಯೋ ತಮ್ಮ, ಏನ್ ಹೇಳ್ತಾ ಇದೀಯಾ ನೀನು? ನೆಟ್ವರ್ಕ್ ಅಲ್ಲಿ ಜಾಮರ್ ಹಾಕ್ತಾ ಇದ್ದಾರ? ನೆಟ್ವರ್ಕ್ ಜಾಮರ? ಏನೋನು? ಅಯ್ಯೋ ಸಾರ್, ನಿಮ್ ಮಾತು ಏನು ಕೇಳಿಸ್ತಾ ಇಲ್ಲ. ಲಡ್ಡು ಸಿಂಗ್ ಅವರೇ, ನಾನು ಮನುಷ್ಯರ ಉಸಿರಾಟದಿಂದ ಹಿಡಿದು ನೆಟ್ವರ್ಕ್ ವರ್ಗೂ ಜಾಮ್ ಮಾಡಬಲ್ಲೆ. ಬೂಮ್ ಅಂದ್ರೆ ಏನು? ಔಚ್! ಅಯ್ಯ, ಮಧ್ಯದಲ್ಲಿ ಬಂದು ಏನು ಮಾಡ್ತಿದ್ದೀರಾ? ನಾವು ನಿಮ್ಗಿಂತ ಮುಂಚೆ ನಿಂತಿದೀವಿ. ಒಂದ್ ನಿಮಿಷ ಇರಿ, ನಾನು. ಅಯ್ಯೋ ಅದೆಲ್ಲ ಆಗೋದಿಲ್ಲ, ನಾವು ಅವಾಗ್ಲಿಂದ ಲೈನಲ್ಲಿ ನಿಂತಿದೀವಿ. ಈ ಲಡ್ಡು ಸಿಂಗ್ ಸರ್ ಎಲ್ಲಿದ್ದಾರೆ? ಕರೀರಿ ಅವ್ರನ್ನ. ತಮ್ಮ, ನೀನ್ ಸ್ವಲ್ಪ ಕನ್ನಡಕ ಹಾಕೊಂಡ್ ನೋಡು. ನಿನ್ ಎದುರಿಗೆ ನಿಂತಿದ್ದಾನೆ ನಿಮ್ ಏರಿಯಾ ಇನ್ಸ್ಪೆಕ್ಟ್ರು. ನಿಮ್ಮ ಲಡ್ಡು ಸಿಂಗ್ ಇಲ್ಲೇ ಇದ್ದಾನೆ. ನೀನ್ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನು. ಅಯ್ಯ, ಇದು ಲಡ್ಡು ಸಿಂಗ್ ಸರ್. ನಾವೆಲ್ಲ ಏನು ಮಾಡಿದ್ವಿ? ಬಾಸ್, ಆ ಹುಡುಗ ಶಿವ ಸಾಲಿಡ್ ಫೈಟರ್ ಬಾಸ್. ಸಾಲಿಡ್ ಅಂದ್ರೆ ಸಾಲಿಡ್. ಸಾಲಿಡ್ ಅನ್ನ ಲಿಕ್ವಿಡ್ ಮಾಡೋದು ನನಗೆ ಗೊತ್ತಿದೆ. ಈಗ ನಾವು ನಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ತುಂಬಾನೇ ಮುಖ್ಯ. ಅವನ ಬಗ್ಗೆ ತಲೆ ಕೆಡ್ಕೊಳ್ಳೋದು ಬೇಡ. ಜನಗಳನ್ನ ನೋಡಿ ಅವ್ರು ಏನ್ ಮಾತಾಡ್ಕೊತಿದಾರೆ ಕೇಳಿ. ನಡೀರೇವಾ, ನಾವೆಲ್ಲ ಮೆಗಾ ನೆಟ್ವರ್ಕ್ ಆಫೀಸ್ಗೆ ಹೋಗೋಣ, ಮತ್ತೆ ಲಡ್ಡು ಸಿಂಗ್ ಸರ್ಗೆ ಕೂಡ ಹೇಳೋಣ. ಮೆಗಾ ನೆಟ್ವರ್ಕ್ ದಿ ಎಂಡ್ ಶುರು ಆಗೋಯ್ತು. ಆ ಮಗುನೇ ಅವರನ್ನ ಜೈಲಿಗೆ ಕಳಿಸುತ್ತೆ. ಆಮೇಲೆ ಈ ನಗರದಲ್ಲಿ ಕೇವಲ ಸ್ಪೀಡ್ ನೆಟ್ವರ್ಕ್ ಮಾತ್ರ ಉಳ್ಕೊಂಡಿರತ್ತೆ. ನನಗೆ 5 ಕೋಟಿ ರೂಪಾಯಿ ಈ ಒಂದು ಸಣ್ಣ ಕೆಲ್ಸಕ್ಕೋಸ್ಕರ. ನಮ್ಮ ಸದಸ್ಯರೇ, ನಿಮ್ಗೊಂದು ಸಂತೋಷದ ಸುದ್ದಿ ಹೇಳಬೇಕು. ದಿನದಿಂದ ದಿನಕ್ಕೆ ನಮ್ ಬೇಡಿಕೆ ಹೆಚ್ಚಾಗ್ತಾ ಇದೆ. ಜನರು ದೊಡ್ಡ ದೊಡ್ಡ ಲೈನ್ಗೋಸ್ಕರ ನಮ್ಮನ್ನು ಕೇಳ್ಕೊಳ್ತಾ ಇದ್ದಾರೆ. ನಾನ್ ಕೇಳ್ಪಟ್ಟೆ ಸ್ಪೀಡ್ ನೆಟ್ವರ್ಕ್ ತುಂಬಾ ಜಾಮ್ ಆಗಿದೆಯಂತೆ, ಮತ್ತೆ ಇಡೀ ನಗರ ತೊಂದರೆಯಲ್ಲಿದೆಯಂತೆ. ಹೌದು, ಇದು ನಮ್ಗೆ ಖುಷಿಯ ವಿಚಾರ. ಇದರಿಂದ ನಮ್ ನೆಟ್ವರ್ಕ್ ಜಾಸ್ತಿ ಆಗುತ್ತೆ. ಸ್ಪೀಡ್ ನೆಟ್ವರ್ಕ್ ಜಾಮ್ ಆಗಿಲ್ಲ, ಅದನ್ನ ಜಾಮ್ ಮಾಡಿಸಿದ್ದಾರೆ. ಯಾಕಂದ್ರೆ ನಿಮ್ಮ ನೆಟ್ವರ್ಕ್ ಕನೆಕ್ಷನ್ ಮಾರಾಟ ಆಗ್ಲಿ ಅಂತ. ಯಾರ್ ಮಾಡ್ತಿದ್ದಾರೆ ಇಂಥ ಕೆಲ್ಸನ? ಯಾರ್ ಮಾಡ್ತಿದ್ದಾರೆ? ನೀವೇ ಮಾಡ್ಸಿರೋದು. ಇನ್ಯಾರು ಮಾಡ್ಸೋದಕ್ ಸಾಧ್ಯ? ನಿಮ್ ಹುಡುಗರು ಹೋಗಿ ಸ್ಪೀಡ್ ನೆಟ್ವರ್ಕ್ ನ ಜಾಮ್ ಮಾಡ್ತಾ ಇದ್ದಾರೆ. ನಿಮ್ ಮೆಗಾ ನೆಟ್ವರ್ಕ್ ಎಲ್ಲ ಕಡೆ ಬರ್ಬೇಕು ಅಂತ. ಯು ಆರ್ ಅಂಡರ್ ಅರೆಸ್ಟ್. ನೀವೆಲ್ಲ ಯಾರು? ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಸರ್, ನಾವು ನಿಮ್ಮ ಗಾರ್ಡ್ಸ್. ಹುಡುಗರ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಬಾಸ್, ನೀವು ಸುಮ್ಮನೆ ಇದ್ಬಿಡಿ, ನಾವ್ ಇವ್ರನ್ನ ನೋಡ್ಕೋತೀವಿ. ಇವತ್ತು ನೆಟ್ವರ್ಕ್ ಗಳನ್ನ ಸರಿ ಮಾಡ್ತೀನಿ.
ಸಾರಿ ಬಾಸ್, ಈ ಹುಡುಗನ್ ಜೊತೆ ಹೊಡೆದಾಡೋದು ತುಂಬಾನೇ ಕಷ್ಟ. ಸಾರಿ. ಮಿಸ್ಟರ್ ಬಾಂಡ್ಲಿ, ನಿನ್ ವ್ಯವಹಾರ ಜಾಸ್ತಿ ಮಾಡ್ಕೊಳಕ್ಕೆ ಸ್ಪೀಡ್ ನೆಟ್ವರ್ಕ್ ನ ಹಾಳು ಮಾಡಿರೋದಕ್ಕೋಸ್ಕರ ಇವತ್ತು ನಿನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರನ್ನು ಅರೆಸ್ಟ್ ಮಾಡ್ತೀನಿ. ಯು ಆರ್ ಅಂಡರ್ ಅರೆಸ್ಟ್. ಇದೆಲ್ಲ ಏನು? ಆ ಗಾರ್ಡ್ಸ್ ಯಾರು? ಎಲ್ಲಿಂದ ಬಂದ್ರು? ಯಾರು ಕಳಿಸಿದ್ರು? ಅವರು ನಮ್ ಕಡೆಯವ್ರಲ್ಲ. ಅವರೇ ಸ್ಪೀಡ್ ನೆಟ್ವರ್ಕ್ ನ ಜಾಮ್ ಮಾಡಿರ್ಬೇಕು. ಈಗ ನನ್ ಮೇಲೆ ದೂರ ಹಾಕ್ತಿದ್ದಾರೆ. ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಈ ಮಾತನ್ನೇ ಕೋರ್ಟ್ ಅಲ್ಲಿ ಬಂದು ಹೇಳು. ಈಗ ನನ್ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಬಾ. ಪೊಲೀಸ್ ಸ್ಟೇಷನ್ಗೆ ಬಿಡಿ. ಈಗ ಒಂದ್ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಆಗಿದೆಯಲ್ಲ. ಈಗ ನೆಟ್ವರ್ಕ್ ಜಾಮ್ ಮುಗ್ದೋಗುತ್ತೆ. ಏನಂತ ಗೊತ್ತಿಲ್ಲ, ಆದ್ರೆ ನಂಗೆ ಏನನ್ಸ್ತು ಅಂದ್ರೆ ಮಿಸ್ಟರ್ ಬಾಂಡ್ಲಿ ಅವರು ಹೇಳ್ತಿದ್ದು ನಿಜ ಅನಿಸ್ತು. ಯಾಕಂದ್ರೆ ಅವರು ಆ ಗಾರ್ಡ್ಸ್ ಎಲ್ಲ ಒಳಗ್ ಬಂದಾಗ ಅವರ ಮೊದಲ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಹೇ, ಯಾರ್ ನೀವೆಲ್ಲ? ಹಾಗಾದ್ರೆ ಇದ್ರರ್ಥ ಆ ಗಾರ್ಡ್ಸ್ ಎಲ್ಲ ಇವ್ರ ಕಡೆಯವರಲ್ಲ. ಹೀಗೂ ಆಗಿರ್ಬೋದು. ಸ್ಪೀಡ್ ನೆಟ್ವರ್ಕ್ ತಮ್ಮ ಬಿಸ್ನೆಸ್ ನ ಉಳಿಸ್ಕೊಳ್ಳೋದಕ್ಕೆ ಇವ್ರ ನೆಟ್ವರ್ಕ್ ಶುರು ಆಗೋಕ್ಕಿಂತ ಮುಂಚೆನೆ ಕ್ಲೋಸ್ ಮಾಡಿಸ್ತಿರ್ಬೋದು. ಆ ಜನರೆಲ್ಲ ಅವ್ರ ಕಡೆಯವರೇ ಇರ್ಬೋದು. ಇದು ಸ್ಪೀಡ್ ನೆಟ್ವರ್ಕ್ ಅವ್ರು ಮಾಡಿರೋ ಪ್ಲಾನ್ ಇರ್ಬೋದಲ್ವಾ? ನಡೀರಿ, ಇದೆಲ್ಲ ಸ್ಪೀಡ್ ನೆಟ್ವರ್ಕ್ ಒಳಗ್ ಹೋದ್ರೇನೆ ಗೊತ್ತಾಗೋದು ನಮ್ಗೆ. ಲಡ್ಡು ಸಿಂಗ್ ಸರ್ನ ಕೂಡ ಜೊತೆ ಕರ್ಕೊಂಡು ಹೋಗೋಣ. ವೆಲ್ ಡನ್ ಚಂಪಕ್ ಜಮಾಲ್. ನೀನು ಯಾವ ರೀತಿ ಕೆಲಸ ಮಾಡಿದ್ಯಾ ಅಂತಂದ್ರೆ ಜನಗಳಿಗೆ ನಮ್ಮ ಮೇಲೆ ಒಂಚೂರು ಕೂಡ ಡೌಟ್ ಬರೋದಿಲ್ಲ. ಈಗ ನಗರದಲ್ಲಿ ಕೇವಲ ನಮ್ಮ ನೆಟ್ವರ್ಕ್ ಮಾತ್ರ ಇರುತ್ತೆ. ಸರ್, ಚಂಪಕ್ ಜಮಾಲ್ ಬರೀ ನೆಟ್ವರ್ಕ್ ಏನೋ, ಮನುಷ್ಯರ ಉಸಿರನ್ನೇ ಜಾಮ್ ಮಾಡ್ತಾನೆ. ತುಂಬಾ ಚೆನ್ನಾಗಿದೆ ಐಡಿಯಾ, ಆದ್ರೆ ಏನ್ ಮಾಡೋದು? ವರ್ಕ್ ಆಗಲ್ವಲ್ಲ ಇದೆಲ್ಲ. ಇದು ಅದೇ ಮಗು ಅಲ್ವಾ? ಎಲ್ಲ ಕಡೆನೂ ಬಂದ್ಬಿಡುತ್ತೆ. ಹೀಗೆ ನೋಡ್ಕೋತೀನಿ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹಿಡ್ಕೊಳ್ಳಿ ಅವನನ್ನ. Hands up! You are under arrest. Shiva, Shiva, thank you very much. ನೀನಿವತ್ತು ನಿರಪರಾಧಿ ಜೈಲಿಗೆ ಹೋಗೋದನ್ನ ತಪ್ಪಿಸ್ಬಿಟ್ಟೆ. ಮಿಸ್ಟರ್ ಬಾಂಡ್ಲಿ ಈಗ ಖುಷಿಯಾಗಿರ್ತಾನೆ. ಒಂದು ಮಗು ನನ್ನ ಎಲ್ಲಾ ಪ್ಲಾನ್ ಹಾಳು ಮಾಡ್ಬಿಡ್ತ. ಶಿವನ ಕೆರಿಯರ್ನ ಜಾಮ್ ಮಾಡ್ಬಿಟ್ಟ. Watch India's largest kids library only on Jio Hotstar. Download the app now.